ಓಕೆ. ಸೊ ನೆನಪಿಟ್ಕೊಡ್ರಿ. ಸೊ 3/11/2023 ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು CSAS ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. SEAS ಅಂತ ಕರೀತಾರೆ, ಸ್ಟೇಟ್ ಎಜುಕೇಷನಲ್ ಅಚೀವ್ಮೆಂಟ್ ಸರ್ವೆ. SEAS CSAS ಅಂತಲೇ ಕರೀತಾರೆ ಅದನ್ನು. ಸೊ ಅದನ್ನು 3, 6 ಮತ್ತು 9ನೇ ತರಗತಿಯವರಿಗೆ ಮಾಡ್ತಾ ಇದ್ದಾರೆ. ಸೊ ಇದನ್ನು KSQAC ಅವರು ಮಾಡ್ತಾರೆ. ಇದು ಆಲ್ರೆಡಿ 2018-19 ಕಲಿಕಾ ಸಾಧನಾ ಪರೀಕ್ಷೆ ಲರ್ನಿಂಗ್ ಅಚೀವ್ಮೆಂಟ್ ಸರ್ವೆ ಥರನೇ ಇತ್ತು. ಸೊ ಇದೇ ಪ್ಯಾಟರ್ನಲ್ಲಿ ಈ ಕ್ವಶನ್ ಪೇಪರ್ಗಳನ್ನು ಸಹಿತ ಕಂಡಕ್ಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತು ವಿಜ್ಞಾನ ವಿಷಯದಲ್ಲಿ ಯಾವೆಲ್ಲ ಕ್ವಶನ್ಸ್ಗಳನ್ನು ಲಾಸ್ಟ್ ಟೈಮ್ ಕೇಳಿದ್ರು, ಅದ್ರ ಕೀ ಆನ್ಸರ್ಸ್ ಏನು ಅಂತ ನೋಡೋಣ. ಖಂಡಿತವಾಗಿ ಪ್ಯಾಟರ್ನನ್ನು ನೋಡ್ಕೊಡ್ರಿ. ಫಸ್ಟ್ ಟೈಮ್ದು ಸಿಲೆಬಸ್ದಲ್ಲಿ ಇರ್ತಕ್ಕಂಥ ಕ್ವಶನ್ಸ್ಗಳು ಅದರಲ್ಲಿ ಏನಾಗ್ತಾವಪ್ಪ ಅಂತಂದ್ರೆ ಬರ್ಬೋದು. ಸೊ ಇನ್ನೂ ನಿಮಗೆ SS, ಮ್ಯಾಥ್ಸು ಮತ್ತು ಇಂಗ್ಲೀಷ್ನ ವಿಡಿಯೋಗಳನ್ನು ಇದೇ ಥರ ಲೈನಪ್ ಮಾಡ್ತೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಸೈನ್ಸ್ನ ಫಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ನೀರಿನ ತಾತ್ಕಾಲಿಕ ಗಡಸುತನಕ್ಕೆ ಕಾರಣವಾಗುವ ಲವಣ. ಆಯ್ಕೆ ಇತ್ತು ಸೋಡಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕ್ಲೋರೈಡ್. ಸರಿಯಾದ ಉತ್ತರ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್. ಇಲ್ಲಿ ಕೇಳಿರೋದು ತಾತ್ಕಾಲಿಕ ಗಡಸುತನ. ಪ್ರಶ್ನೆ 2. ಮಿಶ್ರಣಗಳ ವಿಧಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಯಾವುದು? ಅಂದರೆ ಯಾವುದು ಸಮಜಾತ್ಯ, ಯಾವುದು ಅಸಮಜಾತ್ಯ ಅಂತ ಕೇಳಿದ್ರು. ಅದರಲ್ಲಿ C ಇದೆ ನೋಡಿ. ಸಕ್ಕರೆ ದ್ರಾವಣ ಅಂತಕ್ಕಂಥದ್ದು ಸಮಜಾತ್ಯ ಆದರೆ ಮರಳು ಮತ್ತು ನೀರಿನ ಮಿಶ್ರಣ ಅಸಮಜಾತ್ಯ ಮಿಶ್ರಣಕ್ಕೆ ಉದಾಹರಣೆ ಆಗ್ತದೆ, ಅದು ಸರಿ ಇದೆ. ಪ್ರಶ್ನೆ 3. ದ್ರವವೊಂದು ಸಾಮಾನ್ಯ ಒತ್ತಡದಲ್ಲಿ ಅನಿಲ ಸ್ಥಿತಿಗೆ 203 ಡಿಗ್ರಿ ಫ್ಯಾರನ್ಹೀಟ್ನಲ್ಲಿ ಬದಲಾಗ್ತಿದೆ. ಸಾಮಾನ್ಯ ಒತ್ತಡದಲ್ಲಿ ಕೆಲ್ವಿನ್ ಮಾನದಲ್ಲಿ ಅದರ ಕುದಿಯುವ ಬಿಂದು ಎಷ್ಟಿರ್ತದ ಅಂತ ಕೇಳಿದ್ದಾರೆ. ಇದು ವೆರಿ ಈಸಿ ಆಗಿರ್ತಕ್ಕಂಥ ಕ್ವಶನ್. 368 ಕೆಲ್ವಿನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 4. ಈ ಕೆಳಗಿನವುಗಳಲ್ಲಿ ಸ್ವಂತ ವಾತಾವರಣ ಹೊಂದಿರುವ ಉಪಗ್ರಹ. ಚಂದ್ರ, ಫೋಬೋಸ್, ಟೈಟಾನ್, ಯುರೋಪ್ ಇದೆ. ಸರಿಯಾದ ಉತ್ತರ ಬರ್ತದೆ ಚಂದ್ರ ಅಂತಕ್ಕಂಥದ್ದು. ಪ್ರಶ್ನೆ 5. ಈ ಕೆಳಗಿನವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಹೊಂದಿರುವ ಆಹಾರದ ವಸ್ತು. ತೆಂಗಿನಕಾಯಿ, ಹಾಲು, ಆಲೂಗಡ್ಡೆ, ನೆಲಗಡಲೆ ಅಂತ ಇದೆ. ಸರಿಯಾದ ಉತ್ತರ ಆಲೂಗಡ್ಡೆ. ಪ್ರಶ್ನೆ 6. ಹೂವಿನ ಕೇಸರದ ಕಾರ್ಯ ಏನು? ಕೀಟಗಳನ್ನು ಆಕರ್ಷಿಸೋದು, ಹೂವಿನ ಒಳಭಾಗವನ್ನು ರಕ್ಷಿಸೋದು, ಅಂಡಾಶಯ ಹೊಂದಿದ್ದು ಹೆಣ್ಣು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡೋದು, ಗಂಡು ಲಿಂಗಾಣುಗಳಾದ ಪರಾಗರೇಣುಗಳನ್ನು ಉತ್ಪತ್ತಿ ಮಾಡೋದು. ಸೊ ಪ್ರಶ್ನೆ 6ರಲ್ಲಿ ಸರಿಯಾದ ಉತ್ತರ ಇರ್ತದೆ ಗಂಡು ಲಿಂಗಾಣುಗಳಾದ ಪರಾಗರೇಣುಗಳನ್ನು ಉತ್ಪತ್ತಿ ಮಾಡೋದು. ಪ್ರಶ್ನೆ 7. ಇವುಗಳಲ್ಲಿ ದ್ರವ್ಯದ ಕಣಗಳ ಗುಣಲಕ್ಷಣಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಸೊ ಇದರಲ್ಲಿ ಫಸ್ಟ್ ಆಪ್ಷನ್ ಬರ್ತದೆ ತಾಪ ಹೆಚ್ಚಿದಂತೆ ಕಣಗಳ ಚಲನ ಶಕ್ತಿ ಹೆಚ್ಚುತ್ತದೆ ಅಂತಕ್ಕಂಥ ಆಯ್ಕೆ ಹೇಳಿಕೆ ಸರಿ ಇದೆ. ಪ್ರಶ್ನೆ 8. ಇವುಗಳಲ್ಲಿ ಮರದ ತುಂಡಿನ ಸರಿಯಾದ ಗುಣಲಕ್ಷಣಗಳು ಅಂತ ಕೇಳಿದ್ರು. ಇದರಲ್ಲಿ ಸ್ಥಿರ ಗಾತ್ರ, ನಗಣ್ಯ ಸಂಪೀಡನೆ ಮತ್ತು ಕಠಿಣವಾಗಿದೆ ಅಂತಕ್ಕಂಥ ಆಯ್ಕೆ ಏನಿದೆ ನೋಡಿ, ಅದು ಮರದ ತುಂಡಿನ ಗುಣಲಕ್ಷಣಗಳನ್ನು ತಿಳಿಸ್ತಕ್ಕಂಥ ಹೇಳಿಕೆ ಆಗ್ತದೆ. ಪ್ರಶ್ನೆ 9. ಜ್ವರದಿಂದ ಬಳಲುತ್ತಿರುವ ರೋಗಿಯ ಹಣೆಯ ಮೇಲೆ ಒದ್ದೆ ಬಟ್ಟೆಯನ್ನಿಡಲು ವೈದ್ಯರು ಸೂಚಿಸುತ್ತಾರೆ. ಈ ಹೇಳಿಕೆಗೆ ಅಥವಾ ಈ ಸಲಹೆಗೆ ವೈಜ್ಞಾನಿಕ ಸಮರ್ಥನೆ ಏನು ಅಂತ ಕೇಳಿದ್ದಾರೆ. ಅಲ್ಲಿ ಒದ್ದೆ ಬಟ್ಟೆನಲ್ಲಿರುವ ನೀರು ದೇಹದ ಉಷ್ಣ ಬಳಸಿಕೊಂಡು ಆವಿಯಾಗಿ ದೇಹವನ್ನು ತಂಪಾಗಿಡ್ತದೆ ಅಂತಕ್ಕಂಥ ಹೇಳಿಕೆ ಸರಿ ಇದೆ. ಒಂದು ಚಿತ್ರ ಇದೆ, ಘನ, ದ್ರವ, ಅನಿಲ, XYZ ಅಂತ ಇದೆ. ಸೊ ಏನು ಕೇಳಿದ್ದಾರೆ ನೋಡಿ, ದ್ರವ್ಯದ ಸ್ಥಿತಿ ಬದಲಾವಣೆಯ ಪ್ರಕ್ರಿಯೆಗಳು ಮತ್ತು ಕ್ರಿಯೆಗಳನ್ನು ಮೇಲಿನ ರೇಖಾಚಿತ್ರ ವಿವರಿಸ್ತದೆ. ಹಾಗಾದರೆ XY ಮತ್ತು Zಗಳು ಏನನ್ನು ಪ್ರತಿನಿಧಿಸ್ತವೆ ಅಂತ ಕೇಳಿದ್ದಾರೆ. ಅದರಲ್ಲಿ X ಅಂದರೆ ದ್ರವಣ ಬಿಂದು, ದ್ರವಣ ಮತ್ತು ಅಂತರುಷ್ಣಕ. Z ಅಂದರೆ ಸಾಂದ್ರೀಕರಣ ಮತ್ತು ಬಹಿರುಷ್ಣಕ. Z ಅಂದರೆ ಉತ್ಪತನ ಮತ್ತು ಅಂತರುಷ್ಣಕ ಅಂತಕ್ಕಂಥ ಹೇಳಿಕೆ ಸರಿ ಇದೆ. 11ನೇ ಪ್ರಶ್ನೆ. ದ್ರಾವಣ ಮತ್ತು ಮಿಶ್ರಣಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಅಂತ ಕೇಳಿದ್ದಾರೆ. ಅದರಲ್ಲಿ ಆಪ್ಷನ್ C ಬರ್ತದೆ ನೀರಿನಲ್ಲಿ ತಾಮ್ರದ ಸಲ್ಫೈಡ್, ದ್ರಾವಣ ಮತ್ತು ನೀರಿನಲ್ಲಿ ಸೀಮೆ ಸುಣ್ಣದ ಪುಡಿ, ನಿಲಂಬಿತ ಮಿಶ್ರಣ. 12 ಭೌತ ಬದಲಾವಣೆಗಳಿಗೆ ಸಂಬಂಧಿಸಿದ ಕ್ರಿಯೆಗಳು ಯಾವುವು? ಇದರಲ್ಲಿ ಎದಲ್ಲಿರ್ತಕ್ಕಂಥ ದ್ರವಣ, ಘನೀಕರಣ, ಸಾಂದ್ರೀಕರಣ ಮತ್ತು ಆವೀಕರಣ ಇವೆಲ್ಲ ಏನಪ್ಪ ಅಂದರೆ ಭೌತ ಬದಲಾವಣೆಗೆ ಸಂಬಂಧಿಸಿದ ಕ್ರಿಯೆಗಳು. ಪ್ರಶ್ನೆ 13. ನೀರಿನಲ್ಲಿ 16 ಗ್ರಾಂ ಯೂರಿಯಾವನ್ನು ಕರಗಿಸಿ 120 ಗ್ರಾಂ ದ್ರಾವಣವನ್ನು ತಯಾರಿಸಲಾಗಿದೆ. ದ್ರಾವಣದಲ್ಲಿನ ಯೂರಿಯಾದ ಶೇಕಡಾವಾರು ರಾಶಿ ಅಂತ ಕೇಳಿದ್ದಾರೆ. ಅದರಲ್ಲಿ 13.33% ಅಂತಕ್ಕಂಥದ್ದು ಸರಿ ಇದೆ. 14ನೇ ಪ್ರಶ್ನೆ. ಪ್ರಯೋಗಶಾಲೆಯಲ್ಲಿ ನೀರು ಮತ್ತು ಮಿಥೆನಾಲ್ಗಳ ಮಿಶ್ರಣವನ್ನು ಬೇರ್ಪಡಿಸಲು ಬಳಸುವ ವಿಧಾನದ ಹಂತಗಳು ಈ ಕೆಳಗಿನಂತಿವೆ ಅಂತ ಕೇಳಿದ್ದಾರೆ. 14ರಲ್ಲಿ
ಡಿ ಇದೆ 2 1 4 3 ಅಂತಕ್ಕಂಥವು ಏನಿದೆ ನೋಡಿ ಆ ಹಂತಗಳನ್ನು ಸರಿಯಾಗಿ ಜೋಡಿಸಬೇಕಿತ್ತು. ಪ್ರಶ್ನೆ 15. ಈ ಕೆಳಗಿನವುಗಳಲ್ಲಿ ಸಸ್ಯ ಜೀವಕೋಶಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂತ ಕೇಳಿದ್ರು. ಆಪ್ಷನ್ ಎ ಸೆಲ್ಯುಲೋಸ್ನಿಂದ ರಚನೆಯಾದ ಕೋಶಭಿತ್ತಿ ಅಂತಕ್ಕಂಥದ್ದು ಹೇಳಿಕೆ ಮಾತ್ರ ಸರಿ ಇದೆ. ಇನ್ನು ಪ್ರೊಕ್ಯಾರಿಯೋಟ್ಗೆ ಕೋಶಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಕೇಳಿದ್ರು. ಇದರಲ್ಲಿರ್ತಕ್ಕಂಥದ್ದು ಸಿ ನ್ಯೂಕ್ಲಿಯೈಡ್ ಹೊಂದಿರುವ ಬ್ಯಾಕ್ಟೀರಿಯಾ ಕೋಶ ಅಂತಕ್ಕಂಥದ್ದು ಸರಿ ಇದೆ. ಪ್ರಶ್ನೆ 17. ಸಸ್ಯ ಜೀವಕೋಶವೊಂದು ಜೀವದ್ರವ್ಯ ಆಕುಂಚನ ಒಳಕ್ಕಾಗಲು ಕಾರಣ ಏನು ಅಂತ ಕೇಳಿದ್ದಾರೆ. ಅದರಲ್ಲಿ ಬಿ ಇದೆ ನೋಡಿ, ಅಧಿಕ ಸಾರತೆಯ ದ್ರಾವಣದಲ್ಲಿದೆ, ಅಭಿಸರಣೆಯಿಂದ ನೀರನ್ನು ಕಳೆದುಕೊಂಡು ಕೋಶದ ಘಟಕಗಳು ಕೋಶ ಭಿತ್ತಿಯಿಂದ ದೂರ ಸರಿದಿವೆ. 18ನೇ ಪ್ರಶ್ನೆ, ಜೀವಕೋಶಗಳ ಕಣದಂಗ ಮತ್ತು ಕಾರ್ಯವನ್ನು ತೋರಿಸ್ತಕ್ಕಂಥ ಸರಿಯಾದ ಜೋಡಿ ಕೇಳಿದ್ರು. ಇದರಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಇದೆ, ಅದು ಪೊರೆಯ ಜೈವಿಕ ಉತ್ಪಾದನೆಗೆ ಸಹಾಯ ಮಾಡ್ತದೆ ಅಂತಕ್ಕಂಥದ್ದು ಸರಿ ಇದೆ. 19 ಶ್ವಾಸಕೋಶದ ಉಸಿರ್ನಾಳಗಳಲ್ಲಿ ಕಂಡುಬರುವ ಸ್ನಾಯುಗಳ ಗುಣಲಕ್ಷಣಗಳಂತ ಕೇಳಿದ್ರು. ಇದರಲ್ಲಿ ಅನೈಚ್ಛಿಕ ಕದ್ರಿನಾಕಾರ ಒಂದೇ ನ್ಯೂಕ್ಲಿಯಸ್ ಹೊಂದಿರುವ ಪಟ್ಟೆರಹಿತ ಅಂತಕ್ಕಂಥ ಹೇಳಿಕೆ ರೈಟ್. 20ನೇ ಪ್ರಶ್ನೆ, ಫ್ಲೋಯಂ ಅಂಗಾಂಶವು ಝೈಲಮ್ ಅಂಗಾಂಶಗಿಂತ ಭಿನ್ನವಾಗಿದೆ ಏಕೆಂದರೆ ಅಂತ ಕೇಳಿದರೆ ಫ್ಲೋಯಂ ವಸ್ತುಗಳು ಎರಡೂ ದಿಕ್ಕಿನಲ್ಲಿ ಚಲಿಸ್ತವೆ ಅಂತಕ್ಕಂಥದ್ದು ರೈಟ್ ಇದೆ. ನೆಕ್ಸ್ಟ್ ಕ್ವಶನ್, ಲೋಮನಾಳಗಳನ್ನು ಆವರಿಸಿರುವ ಅನುಲೇಪಕ ಅಂಗಾಂಶದ ಪದರವು ಅಂತ ಕೇಳಿದ್ದಾರೆ. ಅದರಲ್ಲಿ ಚಪ್ಪಟೆ ಕೋಶಗಳಾಗಿದ್ದು ಅರೆಪಾರಕ ಪೊರೆಯ ಮೂಲಕ ವಸ್ತುಗಳ ಸಾಗಾಣಿಕೆಗೆ ಅನುಕೂಲಿಸುತ್ತದೆ ಅಂತಕ್ಕಂಥದ್ದು ಸರಿ ಇದೆ. 22ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ತೆಂಗಿನಕಾಯಿಯ ಕವಚದಲ್ಲಿರುವ ಅಂಗಾಂಶದ ಜೀವಕೋಶಗಳನ್ನು ವಿವರಿಸುವ ಲಕ್ಷಣಗಳು ಅಂತ ಕೇಳಿದ್ದಾರೆ. ಅದರಲ್ಲಿ ಈ 22ನೇ ಪ್ರಶ್ನೆಯಲ್ಲಿ ಎ ಆಯ್ಕೆ ಇದೆ ನೋಡಿ, ಬೀಜಗಳ ಕವಚಗಳಲ್ಲಿರುವ ನಿರ್ಜೀವವಾದ ದಪ್ಪಕೋಶ ಭಿತ್ತಿಯ ಲಿಗ್ನಿನ್ ಸಂಗ್ರಹವಾಗಿರುವ ಕಲ್ಲು ಕೋಶಗಳು ಅಂತಕ್ಕಂಥದ್ದು ಸರಿ ಇದೆ. 23ರಲ್ಲಿ ಎಕ್ಸ್ ಎಂಬ ವಾಹನವು ಎ ಇಂದ ಬಿಗೆ 10 ಸೆಕೆಂಡ್ಗಳಲ್ಲಿ ಚಲಿಸಿದರೆ ಎಕ್ಸ್ನ ಜವ ಮತ್ತು ವೇಗಗಳನ್ನು ಲೆಕ್ಕಿಸಿದಾಗ ಕೆಳಗಿನವುಗಳಲ್ಲಿ ಅಸಾಧ್ಯ ಅಂತ ಕೇಳಿದರೆ ವೇಗ ಜವಕ್ಕಿಂತ ಹೆಚ್ಚಾಗಿರೋದು. 24ನೇ ಪ್ರಶ್ನೆ, 5ನೇ ಸೆಕೆಂಡಿನಿಂದ 15ನೇ ಸೆಕೆಂಡಿನವರೆಗೆ ಕಾಯವೊಂದು 2 ಮೀಟರ್ ಪರ್ ಸೆಕೆಂಡ್ ವೇಗದೊಂದಿಗೆ ಚಲಿಸುತ್ತದೆ. 10ನೇ ಸೆಕೆಂಡಿನಿಂದ 12ನೇ ಸೆಕೆಂಡಿನವರೆಗೆ ಅದರ ವೇಗೋತ್ಕರ್ಷ ಅಂತ ಕೇಳಿದ್ರು. ಇದರಲ್ಲಿ 0 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಕ್ಕಂಥದ್ದು ಸರಿ ಇದೆ. 25ರಲ್ಲಿ ಅದನ್ನು ನೋಡಿಕೊಂಡು ಚಿತ್ರವನ್ನು ನೋಡಿದರೆ ಅಲ್ಲಿ 30 m ಅಂತ ಆಗ್ತದೆ ಈ ಪ್ರಶ್ನೆ ಉತ್ತರ. 26, 7 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಿಯ ಪಥದಲ್ಲಿ ಚಲಿಸ್ತಕ್ಕಂಥ ಕಲ್ಲು ಒಂದು ಪರಿಭ್ರಮಣೆಗೆ 10 ಸೆಕೆಂಡ್ ತೆಗೆದುಕೊಂಡರೆ ಆ ಕಲ್ಲಿನ ವೇಗ ಅಂತ ಕೇಳಿದರೆ ಅದು 0.044 ಮೀಟರ್ ಪರ್ ಸೆಕೆಂಡ್. 27, ಈ ಕೆಳಗಿನವುಗಳಲ್ಲಿ ಕೊಟ್ಟಿರುವ ಕಾಯಗಳ ಜಡತ್ವದ ಇಳಿಕೆಯ ಕ್ರಮದ ಸರಿಯಾದ ಜೋಡಿ ಅಂತ ಕೇಳಿದ್ರು. ಅದರಲ್ಲಿ ಲಾರಿ, ಬೈಸಿಕಲ್, ರಬ್ಬರ್, ಚೆಂಡು ಮತ್ತು ನಾಣ್ಯ ಅಂತಕ್ಕಂಥದ್ದು ಸರಿ ಇದೆ. 28, ಪಿ ಎ ಮತ್ತು ಪಿ ಬಿಯನ್ನು ಸಂವೇಗವಾಗಿ ಹೊಂದಿರುವ ಎ ಮತ್ತು ಬಿ ಎಂಬ ಎರಡು ಕಾಯಗಳ ರಾಶಿ 15 kg ಮತ್ತು 25 kg. ಅದರ ವೇಗ ಅನುಕ್ರಮವಾಗಿ 20 ಮೀಟರ್ ಪರ್ ಸೆಕೆಂಡ್ ಮತ್ತು 15 ಮೀಟರ್ ಪರ್ ಸೆಕೆಂಡ್ ಆಗಿದೆ. ಅವುಗಳ ಸಂವೇಗಕ್ಕೆ ಸಂಬಂಧಿಸಿದಂತೆ ಸರಿಯಾದ ತೀರ್ಮಾನ ಏನು ಅಂತ ಕೇಳಿದರೆ ಪಿ ಎ ಪಿ ಬಿ. 29ನೇ ಪ್ರಶ್ನೆ, ಎಂ ರಾಶಿಯುಳ್ಳ ಕಾಯದ ವೇಗವನ್ನು ಟಿ ಸೆಕೆಂಡುಗಳಲ್ಲಿ 5 ಮೀಟರ್ ಪರ್ ಸೆಕೆಂಡ್ನಿಂದ 20 ಮೀಟರ್ ಪರ್ ಸೆಕೆಂಡ್ಗೆ ಹೆಚ್ಚಿಸಲು ಪ್ರಯೋಗಿಸಬೇಕಾದ ಬಲದ ಪರಿಣಾಮ ಅಂತ ಕೇಳಿದ್ದಾರೆ. ಸೊ ಇದಿರ್ತಕ್ಕಂಥದ್ದು 15 ಮೀ ಬೈ ಟಿ ಎನ್ ಅಂತಕ್ಕಂಥದ್ದು ರೈಟ್ ಇದೆ. ಕಡೆ ಪ್ರಶ್ನೆ, ಈಜುಗಾರನೊಬ್ಬ ಈಜುವಾಗ ಮುಂದಕ್ಕೆ ಚಲಿಸ್ತಾನೆ ಏಕೆ ಅಂತ ಕೇಳಿದರೆ ಈಜುಗಾರನು ತನ್ನ ಕೈಗಳಿಂದ ನೀರನ್ನು ಹಿಂದಕ್ಕೆ ತಳ್ಳುತ್ತಾನೆ, ಪ್ರತಿಯಾಗಿ ನೀರು ಅವನನ್ನು ಮುಂದಕ್ಕೆ ತಳ್ಳುತ್ತದೆ. ಸೊ ಇದೊಂದು ಮಾಡೆಲ್ ಕ್ವಶನ್ಸ್ ಮಾತ್ರ, ಮಾದರಿ ಅಂತ ತಿಳ್ಕೊಂಡು ಪ್ರಿಪೇರ್ ಮಾಡಿ. ಫಸ್ಟ್ ಸೆಮೆಸ್ಟರ್ ಇರತಕ್ಕಂಥ ನಿಮಗೆ ಕ್ವಶನ್ಸ್ಗಳು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಸೊ ಪ್ಯಾಟ್ರನ್ ಗೊತ್ತಾಗೋ ಸಲುವಾಗಿ ಈ ವಿಡಿಯೋನ ನಾನು ನಿಮಗೆ ಮಾಡಿದ್ದೆ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಮತ್ತೆ